ಕೆ ಬಸ್ ಡ್ಯಾಮ್ ನೀರು ಈ ಥರ ಬರುತ್ತೆ ಇಲ್ಲಿ ಒಳಗಡೆ ನೋಡ್ಬೋದು. ಹಾಂ ಬ್ರೋ ಅಲ್ಲ. ಸೊ ನೆಕ್ಸ್ಟ್ ಬಂದು ಮುಂದೆ ಹೋಗೋಣ. ಕಾಸಿದ್ರೆ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ದಿ ಕುಮಾರ್ ಬ್ಲೇಸ್. ಸೊ ತುಂಗಭದ್ರಾ ಏನದು ಪಾರ್ಕಿಗೆ ಏನು ಹೋಗಿದ್ವಿ, ಸೊ ಅದೇ ಪಾರ್ಕ್ದು ಪಾರ್ಟ್ 1, 2, 3 ಈ ಥರ ಹೋಗ್ತಾ ಇದೆ. ಅಂದರೆ ವಿಡಿಯೋ ಲೆಂತ್ ಭಾಳ ಲೆಂತ್ ಇದೆ. ಸೊ ಅದಕ್ಕೋಸ್ಕರ ಈ ಥರ ಪಾರ್ಟ್ 1, 2, 3 ಈ ಥರ ಮಾಡ್ತಾ ಹೋಗ್ತಿದ್ದೀನಿ. ಪ್ಲೇಲಿಸ್ಟಲ್ಲಿ ಸಪ್ರೇಟ್ ಇದಕ್ಕೆ ಒಂದು ಪ್ಲೇಲಿಸ್ಟ್ ಓಪನ್ ಮಾಡಿದ್ದೀನಿ. ಸೊ ಪಾರ್ಟ್ 1, 2 ಯಾರು ನೋಡಿಲ್ಲ ನೋಡ್ಕೊಂಬನ್ನಿ, ಪ್ಲೇಲಿಸ್ಟಲ್ಲಿದೆ. ಸೊ ಇನ್ನೊಂದೇನಪ್ಪ ಅಂದರೆ ಹೊಸಪೇಟೆ ಜನಕ್ಕೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಇಲ್ಲಿ ಯಾವ ವಿಸಿಟ್ ಪ್ಲೇಸಸ್ ಅಂದರೆ ವ್ಯೂ ಪಾಯಿಂಟ್ಸ್ ಇದ್ದಾವೆ, ಸೊ ಅವನ್ನೆಲ್ಲ ಕಮೆಂಟ್ ಹಾಕಿ ಅಲ್ಲೇ ಹೋಗಿ ನೆಕ್ಸ್ಟ್ ವೀಡಿಯೋ ಮಾಡ್ತೀವಿ. ಇನ್ನೊಂದು ಇಲ್ಲಿ ನಾವೇನು ಮೊನ್ನೆ ಪಾರ್ಕಿಗೆ ಹೋಗಿದ್ವಿ, ಅಲ್ಲಿ ಬಂದು ಡ್ಯಾನ್ಸರ್ ಭೀಮಾ ಅಂತ ಒಂದು ಕ್ಲಾಸ್ ಇದೆ. ಸೊ ಅವ್ರು ಬಂದಿದ್ದರು. ನನಗೆ ಗೊತ್ತೇ ಇಲ್ಲ ಅವರು, ಅಂದರೆ ನಾನು ಯಾರೋ ಸ್ಕೂಲಿದ್ದಾನೋ ಅಥವಾ ಕಾಲೇಜಿದ್ದಾನೆ ಕರ್ಕೊಂಬಂದಿರ್ತಾರೆ ಅಂದ್ಕೊಂಡು ಅದೊಂದು. ಇನ್ನೊಂದು ಏನು ಗೊತ್ತಾ, ಅವ್ರಿಗೆ ನಾನು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊತ ಹೋಗ್ತಿದ್ದೆ. ಬಟ್ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ಸೊ ಅವರು ಹಂಪಿ ಉತ್ಸವದಾಗೆ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ. ಬ್ರೋ ಸಾರಿ, ನಂಗೆ ಗೊತ್ತಿದ್ದಿಲ್ಲ. ನನ್ನ ಮೈಂಡ್ ಸೆಟ್ ಏನಿತ್ತಪ್ಪ ಅಂದರೆ ನನ್ನಿಂದ ಅಲ್ಲಿ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ನಂಗೆ ಇಷ್ಟ ಇದ್ದಿಲ್ಲ. ಸೊ ಅದಕ್ಕೋಸ್ಕರ ಬಂದುಬಿಟ್ಟೆ ನಾನು. ಗೊತ್ತಿದ್ದಿಲ್ಲ, ನಿಮ್ಮನ್ನು ಮಾತಾಡ್ಸ್ತಿದ್ದೆ ನಾನು ಇಲ್ಲ ಅಂದರೆ. ಸೊ ಸಾರಿ, ನೆಕ್ಸ್ಟ್ ಟೈಮ್ ಸಿಗೋಣ, ಬೇಕಾದರೆ ಅಲ್ಲ ಸಿಗ್ತೀನಿ ಬ್ರೋ ನಿಮಗೆ. ಈ ವಿಡಿಯೋ ಬಂದು ಪಾರ್ಟ್ 3 ಆಗಿ ಕಂಟಿನ್ಯೂ ಆಗುತ್ತೆ. ಸೊ ಸ್ಟಿಲ್ ವಾಚ್ ಫುಲ್ ಎಂಡ್ವರೆಗೂ ನೋಡಿ. ಸೊ ಇದು ನನ್ನ ರೀಸೆಂಟಾಗಿ ಓಪನ್ ಆಗಿರೋ ಚಾನಲ್. ಸೊ ಪ್ಲೀಸ್ ಹೊಸಪೇಟೆ ಜನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡೋಣ, ಅಂದರೆ ವ್ಲಾಗ್ ಒಳಗಡೆ ಹೋಗೋಣ ಬನ್ನಿ ಗೈಸ್. ಸೊ ಓಕೆ ಬಸ್, ಇವಾಗ ನೋಡ್ಬೋದು ಈ ಕಡೆ ಇಳ್ಕೊಂಡು ಹೋಗ್ತಿದ್ವಿ. ಇವಾಗ ಪಾರ್ಕಿಗೆ ಎಂಟ್ರಿ ಆಗ್ತಿದ್ದೀವಿ ನಾವು ಇವಾಗ. ಓ ಕೆ ಬಸ್ ಸಾಕಾತೈತೆ ಇಲ್ಲಿ. ಸಖತ್ ಎಕ್ಸ್ಪ್ಲೋರಿಂಗ್ ಇವೆಲ್ಲ. ಓಕೆ, ಇವಾಗ ಬಂದು ಪಾರ್ಕಿಗೆ ಎಂಟ್ರಿ ಆದ್ವಿ. ಸೊ ನೆಕ್ಸ್ಟ್ ಮುಂದೆ ಏನೋ ಭಾಳ ಇದೆ ಎಕ್ಸ್ಪ್ಲೋರ್ ಮಾಡಿ ನೋಡೋದು. ಸೊ ಈ ಕಡೆ ಬಾ. ಸೊ ಇವಾಗ ನೆಕ್ಸ್ಟ್ ಇಲ್ಲಪ್ಪ ಅಂದರೆ ಕೆಳಗಡೆ ಸ್ಪೀಡ್ ಎಷ್ಟು ಸ್ಪೀಡ್ ಆಗುತ್ತೆ ಅಷ್ಟು ಸ್ಪೀಡಲ್ಲಿ ಕೆಳಗಡೆ ಬರ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ಚಾರ್ಜ್ ಬೇರೆ ಕಮ್ಮಿ ಐತೆ ಗುರು. ಸೊ ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿ ನಿಮಗೂ ತೋರಿಸ್ಬೇಕಂತ. ನಾವು ಪೂರ್ತಿ ನೋಡ್ಕೊಂಡು ಹೋಗೋದು, ಬಟ್ ನಿಮಗೂ ತೋರಿಸ್ಬೇಕಂದ್ರೆ ಚಾರ್ಜ್ ಕಮ್ಮಿ ಐತೆ. ಸೊ ಅದಕ್ಕೋಸ್ಕರನೇ ಬೇಗ ಹೋಗ್ತಿದ್ದೀವಿ. ಇವಾಗ ನಂದನವನಕ್ಕೆ ಎಂಟ್ರಿ. ಎಲ್ಲೋಗ ಇವಾಗ ನಂದನವನ? ಈ ಕಡೆನಾ ಅದಾ ಆನಂದನ ಏನದು ಆನಂದವನ ಸೊ ಕರೆಕ್ಟ್. ಇದು ನಂದನವನ ಅಂತೆ, ಅದು ಆನಂದನವನ ಅಂತೆ. ಅಕ್ಕಪಕ್ಕನೇ ಮೋಸ್ಟ್ಲಿ ಅಣ್ಣ ತಮ್ಮ ಇರ್ಬೇಕು ಇವರು. ನಂದನ ನಂದನ ಹುಡುಗಿ ಹೆಸರಲ್ವಾ? ಅಲ್ಲೇನದು ನೀರು ಅಷ್ಟು ಬರ್ತೈತೆ. ಸುಖೇ ಬೇಸ್ ಮುಂದೆ ಏನಾಯ್ತಾ ಗೊತ್ತಿಲ್ಲ, ಬಟ್ ನೀರು ಮಾತ್ರ ಸಖತ್ ಫೋರ್ಸಾಗೆ ಹೋಗಿತೈತೆ. ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡೋಣ. ಕೆ ಬೇಸ್ ಹೇಳಿದ್ನಲ್ಲ ನೀರು ಫೋರ್ಸಾಗಿ ಬರ್ತೈತೆ ಅಂತ. ಸೊ ಅಲ್ಲಿಗೆ ಇವಾಗ ಆ ಪ್ಲೇಸಿಗೆ ಬರ್ತಿದ್ದೀವಿ. ಇದು ಅಲ್ಲ, ಅದು ಡ್ಯಾಮ್ ನೀರು ಈ ಕಡೆ ಬರೋದದು. ಕೆ ಬೇಸ್ ಡ್ಯಾಮ್ ನೀರು ಈ ಥರ ಬರುತ್ತೆ ಇಲ್ಲಿ ಒಳಗಡೆ ನೋಡ್ಬೋದು. ಅಲ್ಲಿ ಒಂದು ಪೈಪ್ ಐತೆ, ಆ ಪೈಪ್ಲಿದ್ದ ಈ ಪಾರ್ಕಿಗೆ ಇಂಪೋರ್ಟ್ ಮಾಡ್ಕೊತಾರೆ ಡ್ಯಾಮ್ನ ನೀರು. ಇದೇ ನೀರೇ ಈ ಕಡೆ ಇವ್ರಿಗೆಲ್ಲ ಪಾರ್ಕೆಲ್ಲ ಯೂಸ್ ಮಾಡಿಕೊಂಡು, ಮತ್ತು ಹಿಂದೆ ಕಲ್ಯಾವ್ ಐತೆ. ಓಕೆ, ನಾವು ಬಂದವಲ್ಲ ಆ ಕಲ್ಯಾವ್ಗೆ ಇದನ್ನು ಕಳಿಸ್ತಾರೆ ಆಂಧ್ರ ಕಡೆ. ಸೊ ಸಖತ್ ಎಕ್ಸ್ಪ್ಲೋರಿಂಗ್ ಐತೆ ಕೆ ಬಿ ಎಸ್ ಇಲ್ಲಿ. ಹೋಗಂಬ ಕೆ ಬಿ ಎಸ್ ಇವಾಗ ನಂದನವನಕ್ಕೆ ಎಂಟ್ರಿ. ಓಕೆ,
ಅದು ಆಗಲೇ ಹೋಗಿದ್ವಲ್ಲ ನೀರು ಇಂಪೋರ್ಟ್ ಆಗುತ್ತೆ ಅಂತ, ಅದು ಬಂದು ಆನಂದನ ವನ. ಓಕೆ, ಆನಂದನ ವನ. ಸೊ ಇದು ಬಂದು ನಂದನ ವನ. ಮೋಸ್ಟ್ಲಿ ಇದು ತಂಗಿ, ಅದು ಅಣ್ಣ ಇರಬೇಕು. ಅದು ಆನಂದ್, ಇದು ನಂದನ, ನಮಗೂ ಗೊತ್ತಿಲ್ಲ. ಸೊ ಏನು ಟಚ್ ಮಾಡಬಾರ್ದು ಅಂತ ಹಾಕಿರೋಳಪ್ಪ. ಡೋಂಟ್ ಟಚ್, ಮುಟ್ಟಬೇಡಿ. ಹಾಂ, ಯಾವ ಕಡೆ ಹೋಗೋಣ? ಮ್ಯಾಲೇಸ್ ಬರೋಣ. ಹೋಗೋಣ ಬಾ ಇಲ್ಲಿ. ಸೊ ಮೇಲಿದ್ದ ನೋಡ್ಕೊಂಡು ಬರೋಣ ಯಾವ ಪ್ಲೇಸ್ ಯಾವ ಕಡೆ ಐತೆ ಅಂತ. ಇದು ಎಂಟ್ರಿ ಇಲ್ಲಿ ಹೋಗ್ಬೇಕು ನೋಡಲ್ಲಿ, ಅಲ್ಲೇನೋ ಸಖತ್ತಾಗೈತೆ. ಬಾ ಆ ಕಡೆಗೆ ಹೋಗಮ್ಮ. ಬೇಸ್ ಇಲ್ಲಿ ನಾವಂತರೂ ರಿಯಲ್ ಮೊಸಳೆ ನೋಡಲಿಲ್ಲ. ಸೊ ನೀವು ನೋಡ್ಕೊಂಬಿಡಿ. ಅದು ಯಾವುದೋ ಸಿಮೆಂಟಲ್ಲಿ ಮಾಡಿರೋ ಮೊಸಳೆ. ಬಟ್ ಅದು ಇವಾಗ ಉಪವಾಸ ಮಾಡ್ತೈತೆ ಆ ಮೊಸಳೆ. ಅದಕ್ಕೋಸ್ಕರ ಡಯಟ್ ಅಲ್ಲ, ಉಪವಾಸ ಮಾಡ್ತೈತೆ ಅದು. ಇವತ್ತು ಉಪವಾಸ ಇರೋದ್ರಿಂದ ಹಂಗೆ ಸುಮ್ಮನೆ ಸ್ಟೇ ಆಗೈತೆ ಅದು, ಅಂದರೆ ಸ್ಟ್ಯಾಚು ಆಗೈತೆ, ಹಂಗೆ ನಿಂತೈತೆ. ನೀವು ನಾಳೆ ಬಂದರೆ ಅದು ಬದುಕಿರುತ್ತೆ, ನೀವು ತಿಂದಾಕ್ಬಿಡುತ್ತೆ. ಹೋಗಂಬ. ಸೊ ನೆಕ್ಸ್ಟ್ ಹಾಗೆ ಹೋಗ್ತಾ ಇದ್ದೀವಿ ಮುಂದ್ಗಡೆ. ಆ ವ್ಯೂ ಪಾಯಿಂಟ್ ಮಾತ್ರ ಸಖತ್ತದಾವೆ ಇಲ್ಲಿ. ಏನು ಸಖತ್ತಾಗಿರೋ ಗಿಡಗಳೆಲ್ಲ ಅದಾವ ಗುರು. ನಿಜ ಹೊಸಪೇಟೆಯಲ್ಲಿದ್ದು ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಅಂದರೆ ನಾವು ಇದ್ದು ವೇಸ್ಟ್ ಗುರು. ಹೊಸಪೇಟೆಯವ್ರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಹೊಸಪೇಟೆ ಅಂತ ಕಮೆಂಟ್ ಹಾಕಿ, ನನಗೂ ಗೊತ್ತಾಗುತ್ತೆ ಯಾರು ಹೊಸಪೇಟೆಯಲ್ಲಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಹೋಗೋಣ ನೆಕ್ಸ್ಟು. ಮುಂದೆ ಏನೋ ಚೆನ್ನಾಗೈತೆ, ಅದೇನೋ ಗೊತ್ತಿಲ್ಲಪ್ಪ ನನಗೆ. ಒಂಥರ ಬೆಟ್ಟ ಥರ ಮಾಡ್ಯಾರೆ. ಅದು ನ್ಯಾಚುರಲ್ಲ ಏನು ಇವರು ಆರ್ಟಿಫಿಷಿಯಲ್ ಮಾಡಿರೋದ ನನಗೂ ಗೊತ್ತಿಲ್ಲ. ಸೊ ಇವು ನೈಟ್ ಒನ್ ಡೇ ಬಂದಿದ್ವಿ ನಾನು, ನಮ್ಮ ಮನು ಬ್ರೋ, ಇನ್ನೊಬ್ಬರು ಅವರು ಜಿಮ್ ಬ್ರೋ ಬಂದಿದ್ದರು. ಸೊ ಇವೆಲ್ಲ ಏನಿದ್ದಾವೆ ಇದರಲ್ಲೆಲ್ಲ ನೀರು ಬರ್ತಿತ್ತು. ಇದು ಪಕ್ಕದಲ್ಲಿ ಏನೈತೆ, ಸೊ ಇದು ಪಕ್ಕದಲ್ಲಿ ನೀರಿತ್ತು. ಅವಾಗ ನಾವು ಬಂದು ಈವ್ನಿಂಗು 6 or 7 ಆಗಿತ್ತು ನಾವು ಬಂದಾಗ. ಸೊ ಆವಾಗ ಇದೆಲ್ಲ ಇದರಲ್ಲಿ ನೀರು ಬರ್ತಿತ್ತು. ಮತ್ತು ಕಲರಿಂಗ್ ಲೈಟ್ ಇದು ಆ ನೀರು ಒಳಗಡೆ. ಕಲರಿಂಗ್ ನೀರು ಲೈಟು ಪಕ್ಕದಲ್ಲಿರುತ್ತೆ. ಅದು ಸೇಮ್ ಆ ನೀರೇ ಕಲರಾಗಿ ಬರ್ತೈತೆ ಅನ್ನೋ ಥರ ಕಾಣುತ್ತೆ. ಇದೆಲ್ಲ ಮ್ಯಾನೇಜೇ ಮಾಡ್ತಿಲ್ಲ KBS. ಅಂದರೆ ಏನು ಮೋಸ್ಟ್ಲಿ ಕ್ಲೀನ್ ಮಾಡೋಕ್ಕೆ ಏನಾದರೂ ತೆಗ್ದಾರ ಗೊತ್ತಿಲ್ಲ. ಬಟ್ ಇವಾಗಂತೂ ಇದ್ರ ನೀರೆಲ್ಲ, ಹೋದ ಸರಿ ಬಂದಾಗ ನೀರಿತ್ತು ಇದರಲ್ಲಿ. ಐ ಥಿಂಕ್ ಇದು ಕ್ಲೀನ್ ಮಾಡೋಕ್ಕೋಸ್ಕರ ನೀರೆಲ್ಲ ಇಲ್ಲ, ಇದರಲ್ಲೆಲ್ಲ ನೀರು ಬೀಳ್ತಿತ್ತು ಅವಾಗ. ಹಾಂ ಬ್ರೋ, ಬಾ ಬ್ರೋ. ಯೂಟ್ಯೂಬರ್ ಬ್ರೋ. ಯಾವ ಚಾನಲ್? ದಿ ಕುಮಾರ್ ಬ್ಲೇಸ್. ಓಕೆ ಅವರು ಇನ್ನೊಂದು 3-4 ದಿವಸ ಆದ್ಮೇಲೆ ಬರ್ತೀವಿ. ಓಕೆ ಬ್ರೋ. ಓಕೆ, ನಿನ್ನೆ ಆ ಕಡೆಗೆ ಇದ್ದೀವಿ ಮುಂಡ್ರಾಬಾದು. ಹಾಂ, ಅಲ್ಲಿ ಫಿಲ್ಮ್ ಮಾಡ್ಯಾರಲ್ಲ ಒಂದು ಬಿಡ್ಸ್ ಕಾಣ್ತಲ್ಲ, ಬ್ಲೇಸ್. ಹೌದಾ? ಕೊಡಿ. ಇದೇ ನೋಡಿ ಬ್ರೋ, ಇದು ಸರ್ಚ್ ಮಾಡಿದರೆ ನನ್ನ ಅಕೌಂಟ್ ಬರುತ್ತೆ. ಥ್ಯಾಂಕ್ಸ್ ಬ್ರೋ. ಓಕೆ, ಯಾವ ಬ್ರೋ ನಿಮ್ಮದು? ನಮ್ಮ ಬಿಜಾಪುರ. ನಮ್ಮದು ಬಂದು ಇಲ್ಲೇ ಹೊಸಪೇಟೆ ಬ್ರೋ, ಇಲ್ಲೇ ಲೋಕಲ್. ಹಾಂ, ಲೋಕಲ್. ಚಿಕ್ಕವಾಡೆ. ಸರಿ ಬ್ರೋ, ಬಾಯ್. ಬಾಯ್. ಸೈಕಲ್ ತಗೊಂಬಂದಿ ಬ್ರೋ. ಬಿಜಾಪುರಕ್ಕೆ ಬರ್ತೀವಿ ಬ್ರೋ ನಾವು. ಹಾಂ ಸರಿ ಬ್ರೋ. ಸಪೋರ್ಟ್ ಮಾಡ್ತಿದ್ರು ಬ್ರೋ. ಹಾಂ ಥ್ಯಾಂಕ್ಸ್ ಬ್ರೋ. ಓಕೆ ಬ್ರೋ. ಸೊ KBS ಇಲ್ಲಿ ಬಂದು ಇಬ್ಬರು KBS ಆದರು, ನಮಗೆ ಸಬ್ಸ್ಕ್ರೈಬರ್ ಆದರು. ಸೊ ನೆಕ್ಸ್ಟ್ ಅಲ್ಲೇನೈತೆ? ಅಲ್ಲೇನಿಲ್ಲವಾ. ಇವಾಗ ನೆಕ್ಸ್ಟು ಮುಂದೆ ಇರೋ ಪಾರ್ಕ್ ಕಡೆ ಹೋಗ್ತಾ ಇದ್ದೀವಿ. ಇವ್ರು ಬಂದು ಬಿಜಾಪುರ ಅಂತೆ. ಸೊ ತುಂಬ ಚೆನ್ನಾಗಿ ಮಾತಾಡಿದರು. ಈ ಥರ ಏನು ಅಂದರೆ ಈ ಥರ ಮಾತಾಡಿದರೆ ನಮಗೂ ಒಂಥರ ಖುಷಿ ಆಗುತ್ತೆ, ಫಸ್ಟ್ ಟೈಮ್ ಅಲ್ಲ. ಸೊ ನೆಕ್ಸ್ಟ್ ಬಂದು ಮುಂದೆ ಹೋಗೋಣ. ಕಾಸಿದ್ರೆ ಸೊ KBS ಇಲ್ಲೆಲ್ಲ ಅವರು ಚೆನ್ನಾಗಿ ಮಾತಾಡ್ಸ್ತಿದ್ದಾರೆ. ಇದು ಯಾವ ಪಾರ್ಕ್ ಇದು? ಹಾಂ, ಇದು ನೇಮ್ ಗೊತ್ತಿಲ್ಲ. ಬಟ್ ಅಂದರೆ ಪಾರ್ಕ್ ಒಳಗಡೆ ಪಾರ್ಕ್ ಅದಾವೆ ಇಲ್ಲಿ. ಒಂದು ಆನಂದನವನ ಈ ಥರ ಒಂದೊಂದು ಮೋಸ್ಟ್ ಚೇಂಬರ್ಸ್ ಥರ ಮಾಡಿದ್ದಾರೆ. ಸೊ ಇದರಲ್ಲಿ ಇವಾಗ ಹೋಗ್ತಾ ಇದ್ದೀವಿ.
ಈ ಕಡೆ ಐತೆ ಬಾಗೂರು. ಎಲ್ಲಿ ಹೇಳ? ಇಲ್ಲೈತೆ ಬಾಗೂರು. ಸೊ KBS ಏನಪ್ಪ ಅಂದರೆ ಇಲ್ಲಿ ನೇಚರ್ ಎಲ್ಲ ಚೆನ್ನಾಗೈತೆ, ಇದೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಬರ್ತಾನೆ ನೀವು ಗೊತ್ತೇ ಅಲ್ಲೇ ತಳ ಕಟ್ಟಿಬಿಟ್ರ ಏನ ನನಗೆ ಬಡಿಸ್ತಿದ್ದ ಬಡಿತೈತಿ. ಹೋ KBS ಇದೇನೋ ಬಡಿತೈತೆ ಅಂತ ಇರೋ ಇಲ್ಲಿ ಬಿಡೋದ ಅದು ಮಂದಿ ಬಡಿತೈತೆ ಅಂತ. ಗೊತ್ತಲ್ಲ ಬಿಡ ಅವ್ರಿಗೆ ನೀನು ಬರ್ತೀನಿ ಅಂತಂದು ಅದನ್ನ ಏನೋ ಸ್ವಲ್ಪ ಹೈಡ್ ಮಾಡಿಸ್ತಾರೆ. ನಮ್ಮಂತ ಇಲ್ಲಿಗೆ ಹೋಗ್ಲಿಕ್ಕೆ ಎಲ್ಲಿ ಹೋಗಂಗಿಲ್ಲ, ಸುಮ್ಮನೆ ಬಕ್ಕಂಡು ಬರ್ಬೇಕಷ್ಟೇ. ಹೊಸಪೇಟೆ ಗೊತ್ತಲ್ಲ ಮೊದಲೇ, ಲೋಕಲ್ ಆ್ಯಕ್ಚುಲಿ ಪಕ್ಕ ಲೋಕಲ್ ನಾನು. ಸೊ KBS ಇವಾಗ ಎಲ್ಲಿ ಬರ್ತಿದ್ದೇವೆ ಅಂದರೆ ಇದು ಬಂದು ವಾಟರಿಂದ ಡ್ಯಾನ್ಸಿಂಗ್ ಮಾಡಿಸ್ತಾರೆ ಇಲ್ಲಿ. ನೈಟ್ 8 o'clock ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲಪ್ಪ ನಂಗಂತರೂ. ಇದು ಕ್ಯಾಮ್ರಾ ಎತ್ತಕ್ಕೂ ಹಿಂಗೆ ಬಿಡಿತೈತೆ. ಸೊ KBS ಮುಂದೆ ಹೋಗ್ತಾ ಸಿಗೋಣ ಅನ್ನೋಕ್ಕೆ ನನಗೆ ಆ ಥರ ಬ್ರೋ ಸ್ಟಿಂಗ್ ಹೊಡಿಯಿರಿ ಅಂತ. ಸೊ KBS ಇವಾಗ ಏನು ತೋರಿಸ್ತೀನಿ, ಇದು ಬಂದು ವಾಟರ್ ಡ್ಯಾನ್ಸಿಂಗ್ ಪಾಯಿಂಟ್. ಇದು ಇಲ್ಲಿ ನೈಟ್ ಬರಬೇಕು, ಬಟ್ ನಮಗೆ ನೈಟ್ಕಿಂತ ಇವಾಗ ಏನು ನೋಡಿದ್ವಲ್ಲ ಈ ಪ್ಲೇಸ್ ಇಂಪಾರ್ಟೆಂಟ್ ಇದು. ಸೊ ಅದಕ್ಕೋಸ್ಕರ ನಾವು ಮಾರ್ನಿಂಗೇ ಬಂದಿದ್ವಿ. ಇದು ವಾಟರ್ ಡ್ಯಾನ್ಸಿಂಗು 8 o'clock ಸ್ಟಾರ್ಟ್ ಆಗುತ್ತೆ. ಇದು ಬಂದು ನಾನು ಸರಿ ನಾನು ಮತ್ತು ಮನೋಬ್ರೋ ಬಂದಿದ್ವಿ. ಆವಾಗ ಇದು ಜಸ್ಟ್ ಸ್ಟಾರ್ಟ್ ಆಗ್ತಿತ್ತು, ಬಟ್ ಅವರು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬೇಗನೆ ಹೋದ್ವಿ ನಾವು. ನೆಕ್ಸ್ಟ್ ಎಲ್ಲಿ ಹೋಗಿ ಎಕ್ಸಿಟ್ ಐತಿ ಇಲ್ಲಿ. ಎಕ್ಸಿಟ್ ಇಲ್ಲೇ ಹೋಗಂಬ, ಮತ್ತೆ ಎಲ್ಲಿ ಹೋಗೋಣ? ಜೋರು ಮಾಡಿ ಸಂಗೀತ ನೃತ್ಯ ಕಾರಂಜಿ. ಓಕೆ, ಏನು ಮ್ಯೂಸಿಕಲ್ ಡ್ಯಾನ್ಸಿಂಗ್ ಫಂಕ್ಷನ್. ಸೊ KBS ಇದು ಬಂದು ಮ್ಯೂಸಿಕಲ್ ಡ್ಯಾನ್ಸಿಂಗ್ ಫಂಕ್ಷನ್ ಅಂತೆ. ಏನು ಸಖತ್ತೈತೆ ಗುರು ಇಲ್ಲಿ. KBS ಇದು ನೋಡ್ಬೋದು, ಇದು ಯಾವ ಗಿಡನೋ ಗೊತ್ತಿಲ್ಲ, ಬಟ್ ಸಖತ್ತೈತೆ ಇದು. ಏನು ವಿಡಿಯೋ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಮ್ಮದು ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ಬಂದು ನಾನು ಫಸ್ಟ್ ಟೈಮ್ ಅಲ್ಲ ಬಂದಿರೋದು. ನನಗೆ ಇಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡಲ್ಲ, ಏನು ಇಲ್ಲಿ ನಾನೇ ಫಸ್ಟ್ ನೋಡ್ಕೊಳ್ಳ, ನನಗೆ ಗೊತ್ತಾಗ್ತಿಲ್ಲ. ಬಟ್ ಅಷ್ಟು ಚೆನ್ನಾಗೈತೆ ಗುರು ಇಲ್ಲಿ. ಇಲ್ಲಿ ನೋಡ್ಬೋದು, ಇದು ಯಾವ ಗಿಡನೋ ನಂಗೆ ಗೊತ್ತಿಲ್ಲ. ಇಲ್ಲಿ ಏನೇನೋ ಗಿಡ ಅದಾವಪ್ಪ, ನನಗೆ ಗೊತ್ತಿಲ್ಲ ಅವು. ಬಟ್ ಇವು ಮಾತ್ರ ಸಖತ್ತಿದ್ದಾವೆ ಗುರು. ಯಾವ್ದಿದು ಗಿಡ? ಒಳಗಡೆ ಹೋಗ್ಬೋದಾ? ಜೇನಿಗೇನಿದ್ರೆ ಸತ್ತೀವಿ ನಾವು ಇಲ್ಲಿ. ಸಾಕಲ್ಲ, ಬೇಡ ಬಾಗುರು. ಇದು ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಡೇಂಜರ್ ಇರುತ್ತೆ. ಅಪ್ಪಿ ಅಲ್ಲಿ ಏನಾದ್ರು ದೊಡ್ಡ ಜೇನಿದ್ರೆ, ಅದೇನೋ ಜೇನು ಅಂತಾರಲ್ಲ, ಆ ಥರ ಜೇನಿಗೇನಿದ್ರೆ ಓದಿ ನಾವು ಇಲ್ಲೇ. ಇನ್ನೇನೋ ಅದಾವ ಗುರು ಇಲ್ಲಿ. ಸೊ ವೀಕೆಂಡಲ್ಲಿ ಹೊಸಪೇಟೆ ನಿಯರ್ ಯಾರ್ಯಾರು ಇದ್ದೀರಾ, ಸೊ ಈ ಪಾರ್ಕಿಗೆ ಬನ್ನಿ. ಸಾಕಾತಿದ್ದಾವೆ ಗುರು ಇಲ್ಲಿ, ಏನೇನೋ ಇದ್ದಾವೆ. ಎಕ್ಸಿಟ್ ಯಾವ ಕಡೆ ಹೇಳು? ಸೊ KBS ಇದರಲ್ಲಿ ಬಂದು ನೀರಿರುತ್ತೆ. ಇವಾಗೆಲ್ಲ ಮಕ್ಕಳು ಆಟ ಆಡ್ತಿದ್ದಾರೆ ಇಲ್ಲಿ. ಏನೈತೆ? ಸೊ KBS ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ಯಾರು ಎಂಡ್ವರೆಗೂ ನೋಡಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಪಾರ್ಟ್ 4 ಬಂದು ಆದಷ್ಟು ಬೇಗ ತರ್ತಿದ್ದೀನಿ. ಸ್ವಲ್ಪ ಕಾಲೇಜ್ ವರ್ಕ್ ಇದೆ, ಅದಕ್ಕೋಸ್ಕರ ಎಡಿಟಿಂಗ್ ಲೇಟ್ ಆಗ್ತಾಯಿದೆ. ಪಾರ್ಟ್ 4 ಬೇಗ ತರ್ತಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋವರೆಗೂ ಮಿಸ್ ಮಾಡ್ಕೋತಾರೆ. ಬಾಯ್.